ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಪ್ರಿಯ ದೇವರ ಜನರೇ, ಶುಭಕರವಾದ ದಿನದಲ್ಲಿ ನಿಮ್ಮೆಲ್ಲರಿಗೂ ಶುಭೋದಯವನ್ನು ಹೇಳುತ್ತಾ, ಈ ದಿನ ನಮ್ಮೆಲ್ಲರಿಗಾಗಿ ದೇವರೊಂದು ಸಣ್ಣ ವಾಕ್ಯವನ್ನು ಕಳಿಸಿದ್ದಾರೆ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 3ನೇ ವಚನ, ಪ್ರೊವರ್ಬ್ಸ್ 16:3. ಅದು ಏನೆಂದರೆ, ನಿಮ್ಮ ಕಾರ್ಯಗಳನ್ನು ಯೆಹೋವನಿಗೆ ವಹಿಸಿರಿ, ಆಗ ನಿಮ್ಮ ಯೋಜನೆಗಳೆಲ್ಲ ಸಫಲವಾಗುವವು. ಆಮೆನ್. ಕಮಿಟ್ ದೈ ವರ್ಕ್ಸ್ unto the Lord, and thy thoughts shall be established. ಹಲ್ಲೆಲೂಯಾ. ಸಫಲ ಅಂತ ಒಂದು ಮಾತಿಗೆ ಅರ್ಥ, ನಾವೆಲ್ಲರೂ ಸೋಲು ಕಂಡು ಬರ್ತಾ ಇದ್ದೀವ್ರಿ. ನಮ್ಮಲ್ಲಿ ಅನೇಕರು ನಾವು ಯಾವ್ದ್ರಲ್ಲಿ ಕೈ ಹಾಕಿದ್ರು ಕೂಡ ಕೆಲವು ಬಾರಿ ನಾವು ಪರಾಜಯ, ಅಪಜಯ, ಲಾಸ್ ಎಂಬ ವಿಷಯಗಳನ್ನೇ ಕಾಣುತ್ತಾ ಇದ್ದೀವಿ. ನನಗೆ ಅಂತ ಒಂದು ಒಳ್ಳೆ ದಿನ ಬರಲ್ವಾ? ನಾನು ಅಭಿವೃದ್ಧಿ ಕಾಣಬಾರದ? ನನ್ನ ಜೀವನದಲ್ಲಿ ನಾನು ಒಂದು ಹಂತದಲ್ಲಿ ಮೇಲೆ ಬರಲವಾ ಅಂತ ಅನೇಕರು ಈ ಸಮಯದಲ್ಲಿ ಪ್ರಶ್ನಾಭರಿತರಾಗಿದ್ದರೆ, ದೇವರು ಹೇಳುತ್ತಾ ಇದ್ದಾರೆ, ನಿನ್ನ ಸಕಲ ಕಾರ್ಯಗಳು, ನಿನ್ನ ಸಕಲ ಆಲೋಚನೆಗಳು ನನ್ನನ್ನು ವಹಿಸು, ನಾನು ಅದು ಸಫಲಗೊಳಿಸುವ ದೇವರು. ನಾವು ಯಾವತ್ತೂ ಕೂಡ ನಮ್ಮ ಸ್ವಬುದ್ಧಿಯಿಂದ ನಾವು ನಡ್ಕೋಬಾರದು. ನಾವು ಏನು ಮಾಡಿದ್ರು ಅದು 5 ಪೈಸದಿಂದ 5 ಲಕ್ಷವಾಗಲಿ, ಸಣ್ಣದರಿಂದ ದೊಡ್ಡದಾಗಲಿ, ನಮ್ಮ ಎಲ್ಲಾ ಕಾರ್ಯಗಳು, ನಮ್ಮ ಎಲ್ಲಾ ವಿಷಯಗಳು ದೇವರನ್ನು ವಹಿಸಬೇಕು. ಯಾರು ವಹಿಸುತ್ತಾರಂದ್ರೆ, ಯಾರು ದೇವರ ಜೊತೆಯಲ್ಲಿ ದೇವರನ್ನು ಮುಂದೆ ಇಡ್ತಾರೋ ಅವರಿಗೆ ದೇವರು ಹೇಳ್ತಾ ಇದ್ದಾರೆ, ನಾನು ಆ ಕಾರ್ಯಗಳನ್ನು ಸಫಲಗೊಳಿಸುವ ದೇವರು. I am the God who will establish your works. Amen. Our God is a established God. Amen. ಆತನು ನಮಗೆ ಸಮೃದ್ಧಿ ಅಂದರೆ ನಮ್ಮನ್ನು ಅಭಿವೃದ್ಧಿ ಪಡಿಸುವ ದೇವರಾಗಿದ್ದಾರೆ. ನಿನ್ನ ಕಾರ್ಯಗಳೆಲ್ಲ ನನ್ನನ್ನು ಒಪ್ಪಿಸು, ನಾನು ಅವುಗಳನ್ನು ನಾನು ಅಭಿವೃದ್ಧಿ ಪಡಿಸುವ ದೇವರೆಂಬುದಾಗಿ. ನಾವೇನು ಮಾಡ್ತೀವಿ ಅಂದ್ರೆ, ಕೆಲವು ಬಾರಿ ನಮ್ಮ ಯೋಚನೆಗಳಿಂದ ನಡೀತೀವಿ. ಒಂದು ವೇಳೆ ಆ ಭಾವನೆಗಳಿಲ್ಲಿದ್ದರೆ ದಯವಿಟ್ಟು ಹೇಳುತ್ತಾ ಇದ್ದೀನಿ, ಬಿಟ್ಟು ಬಿಡಿ. ನಮ್ಮ ಕಾರ್ಯಗಳೆಲ್ಲ ಅದು ದುಃಖ, ಭಾರ, ನೋವು, ವೇದನೆ, ಸಂಕಟ, ವ್ಯಾಧಿ, ಸಾಲ ಏನಿದ್ರು ಕೂಡ ಇದು ಮುಂಚಾನೆ ನಾವೆಲ್ಲರೂ ದೇವ್ರ ಕೈಗೆ ಒಪ್ಪಿಸೋಣ. ಅವರು ಅವುಗಳನ್ನು ಸಫಲಗೊಳಿಸ್ತಾರೆ. ಬನ್ನಿ ಬೇಡಿಕೊಳ್ಳೋಣ ಕಣ್ಣೀರಿನಿಂದ, ಪ್ರಾರ್ಥನೆಯಿಂದ. ನಿಜವಾಗಿ ಈ ದಿನ ನಿಮ್ಮ ಕಾರ್ಯಗಳು ದೇವರು ಸಫಲಗೊಳಿಸ್ತಾರೆ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ಮಕ್ಕಳು ಕೇಳಿರುವ ವಾಕ್ಯ ನಿನ್ನ ಮುಂದೆ ವಿಜ್ಞಾಪನೆಯಿಂದ ಹೇಳುತ್ತಾ ಇದ್ದಾರೆ. ಅವರ ಕಾರ್ಯಗಳು ನೀನು ಸಫಲಗೊಳಿಸಿ ಅವರಿಗೆ ಸಾಕ್ಷಿಯಾಗಿ ನೀನಿಟ್ಟು ನೀನು ಬಲಪಡಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಅತಿ ಉತ್ತಮವಾದ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ನಾಳೆ ಶ್ರೇಷ್ಠಕರವಾದ ದಿನದಲ್ಲಿ ನಾವೆಲ್ಲರೂ ಒಂದಾಗಿ ದೇವರ ಪಾದದಲ್ಲಿ ಬೀಳೋಣ, ದೇವರನ್ನ ಕರೆಯೋಣ. ನಾಳೆ ತನಕ ನಾವೆಲ್ಲರೂ ದೇವರಿಗೆ ನಮ್ಮ ಕಾರ್ಯಗಳನ್ನು ವಹಿಸೋಣ. ಅಲ್ಲಿ ತನಕ ದೇವರ ಮಹಾಕೃಪೆ ನಿಮ್ಮೆಲ್ಲರನ್ನು ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು.